ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ತಡೆಯು ಬಿಜೆಪಿ ಬಂಟ್ವಾಳ ಮಂಡಲದ ವತಿಯಿಂದ ಬಿಸಿ ರೋಡಿನಲ್ಲಿ ನಡೆಯಿತು. ಶಾಸಕ ರಾಜೇಶ್ ನಾಯ್ಕ್ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿತ್ತು. ಈಗ 4ನೇ ಸ್ಥಾನಕ್ಕೆ ಹಿಂದೆ ಸರಿದಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೆಪದಲ್ಲಿ ಹಣವನ್ನು ಡೈವರ್ಟ್ ಮಾಡುತ್ತಿದ್ದು, ಡೈವರ್ಟ್ ಆದ ಹಣ ಎಲ್ಲಿ ಹೋಗುತ್ತಿದೆ ಎನ್ನುವುದೇ ಗೊತ್ತಾಗುತ್ತಿಲ್ಲ. ಅಭಿವೃದ್ಧಿಗೆ ಯಾವುದೇ ಅನುದಾನ ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಸೋಲುಂಡ ನಂತರ ಈ ಗ್ಯಾರಂಟಿಗಳ ವಿಶ್ವಾಸದಲ್ಲೇ ಇನ್ನೊಂದು ಹೆಚ್ಚು ಮುಖಾಂತರ ಜನರನ್ನು ಮೋಸ ಮಾಡಬಾರದು ಎಂಬ ಉದ್ದೇಶ ಇಟ್ಟುಕೊಂಡು ಹರಿಕೃಷ್ಣನವರು ಹೇಳಿದಾಗೆ ಇದನ್ನ ಕಟಕಟ ಅಂತ ಹೇಳಿ 1 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು ಜನರು ಮೋಸ ಹೋಗಲಿಲ್ಲ. ಜನರು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಮಿತ್ರ ಪಕ್ಷಕ್ಕೆ 19 ಸ್ಥಾನಗಳನ್ನು ಕೊಟ್ಟು ಆಡಳಿತದ ಕಾಂಗ್ರೆಸ್ ಪಕ್ಷಕ್ಕೆ 9 ಸ್ಥಾನಗಳನ್ನು ಕೊಡುವಂಥ ಕೆಲಸ ಮಾಡಿ ನಿಮಗೆ ಮೋಸಗಳಿಗೆ ನಾವು ತಲೆಬಾಗಲಿಲ್ಲ. ಕಳೆದ 1 ವರ್ಷಗಳಿಂದ ನಿಮ್ಮ ಗ್ಯಾರಂಟಿಯನ್ನು ಬಾರಿ ಹತ್ತಿರದಲ್ಲಿ ನೋಡಿಕೊಂಡು ನಮ್ಮ ಮೇಲೆ ಬರೆ ಹಿಡಿದಿದ್ದೀರಿ ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸಿದ್ದಾರೆ. ಅದಾದರೂ ಇಷ್ಟೊಂದು ದೊಡ್ಡ ಬರೀ 35,000 ಕೋಟಿಯನ್ನು ಬರೀ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸೈಸ್ ಕಲೆಕ್ಷನ್ ಮಾಡುವಂಥ ಬಜೆಟ್ ವಾಸ್ತವವನ್ನು ಮಂಡಿಸಿದವರು ಒಟ್ಟಾರೆ ಖರ್ಚಿರುವುದಕ್ಕೆ 36,000 ಕೋಟಿ ಎಲ್ಲದರಲ್ಲೂ ಪುನಃ ಈಗ ತೈಲ ಬೆಲೆ ಏರಿಸುವ ಮುಖಾಂತರ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ವರ್ಷ ಮಾಡಬಹುದು? ಇವರಿರುವಂಥ ಇನ್ನೂ 4 ವರ್ಷದಲ್ಲಿ ಆ ಭೂಮಿ ಮಾರದ ದುಡ್ಡು ಮುಗಿದು ಹೋದರೆ ಭೂಮಿ ಇಲ್ಲ, ದುಡ್ಡು ಇಲ್ಲ ಅಂತ ಆಗುವೆ ಈ ರಾಜ್ಯ ಬಹಳಷ್ಟು ಆರ್ಥಿಕ ವ್ಯವಸ್ಥೆ ಇದೆ. ಈಗಾಗಲೇ ಆ ಸಂಸ್ಥೆ ಹೇಳಿದ ಪ್ರಕಾರ ಕರ್ನಾಟಕ ಈ ಸರ್ಕಾರ ಹೊರಬದಲು ಆರ್ಥಿಕವಾಗಿ ಪ್ರಥಮ ಸ್ಥಾನದಲ್ಲಿತ್ತು. ಕಿಯೋನಿಕ್ಸ್ನ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಮಾತನಾಡಿ, ಬಿಟ್ಟಿ ಭಾಗ್ಯ ಕಾಂಗ್ರೆಸ್ನಿಂದ ಹುಟ್ಟಿದ ತಳಿ. ಬಿಟ್ಟಿ ಭಾಗ್ಯದಿಂದ ಗರೀಬಿ ಹಠಾವೂ ಆಗಿಲ್ಲ, ಗರೀಬಿ ಬಚಾವೂ ಆಗಿದೆ ಎಂದರು. ಸಿದ್ದರಾಮಯ್ಯ ಸರ್ಕಾರ, ಡಿಕೆಶಿಯ ಸರ್ಕಾರ ಇವತ್ತು ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ನೆಲಸಮ ಮಾಡತಕ್ಕಂಥ ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ಇವತ್ತು ಮೊನ್ನೆ ತಾನೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಯಿತು. ಇವತ್ತು ನಮ್ಮ ಹಿಂದೆ ಬೇಕಾದ್ರೆ ನೀವು ನೋಡಿ, ಇಲ್ಲಿ ಹಿಂದೆ ಫ್ಲೈಓವರಲ್ಲಿ ತರಕಾರಿ ಮಾರ್ತಾ ಇದ್ದಾರೆ. ನಿಮಗೆ ಯುವಕರಿಗೆ ಗ್ರಾಜ್ಯುಯೇಟ್ ಅವರಿಗೆಲ್ಲ 3,500 ರೂಪಾಯಿ ದುಡ್ಡು, 1,500 ಡಿಪ್ಲೊಮಾ ಆದವರಿಗೆ, 3,000 ರೂಪಾಯಿ ಪದವೀಧರರಾದವರಿಗೆ. ಜನ ನಂಬಿದ್ರು, ಓಟ್ ಕೊಟ್ಟರು, ಗೆದ್ರು, ಮುಖ್ಯಮಂತ್ರಿ ಆದರು, ಡೆಪ್ಯೂಟಿ ಮುಖ್ಯಮಂತ್ರಿ ಆದರು. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವ ನಿನಗೂ ಫ್ರೀ, ಪಾಟೀಲ್ ನಿನಗೂ ಫ್ರೀ, ಚಿಕ್ಕಪ್ಪ ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ 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 ಅಂತ ಜನ ನಂಬಿದ್ರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಲಿಕ್ಕೆ, ಡೀಸೆಲ್ ಬೆಲೆ ಜಾಸ್ತಿ ಆಗಲಿಕ್ಕೆ, ಕಾರ್ಮಿಕರು ಕುಡಿಯುವಂತ ಮದ್ಯಕ್ಕೆ ಜಾಸ್ತಿ ಆಗಲಿಕ್ಕೆ, ಇವತ್ತು ಎಲ್ಲ ರೀತಿಯ ಯಾವುದೇ ನೀವು ತಿನಿಸ್ತಂಗಡಿಗಳಿಗೆ ಹೋಗಿ. ಬಿಜೆಪಿ ಮಂಡಲ ಅಧ್ಯಕ್ಷ ಚೆನ್ನಪ್ಪ ಕೋಟ್ಯಾನ್, ಮಾಜಿ ಶಾಸಕ ಕೆ ಪದ್ಮನಾಭ್ ಕೊಟ್ಟಾರಿ, ಪಕ್ಷದ ಪ್ರಮುಖರಾದ ಸುಲೋಚನಾ ಭಟ್, ಪೂಜಾ ಪೈ, ರಾಮದಾಸ್ ಬಂಟ್ವಾಳ, ದೇವಪ್ಪ ಪೂಜಾರಿ, ದೇವದಾಸ್ ಶೆಟ್ಟಿ, ಮಾಧವ ಮಾವೆ, ವಿಕಾಸ್ ಪುತ್ತೂರು, ಪ್ರೇಮಾನಂದ ಶೆಟ್ಟಿ, ರವೀಶ್ ಶೆಟ್ಟಿ, ಡೊಂಬಯ್ಯ ಅರಳ, ಗೋವಿಂದ ಪ್ರಭು, ಪುರುಷೋತ್ತಮ ಶೆಟ್ಟಿ, ಪ್ರಕಾಶ್ ಅಂಚನ್, ಲಕಿತಾ ಶೆಟ್ಟಿ ಮತ್ತಿತರರು ಭಾಗವಹಿಸಿದರು. ಸಂದೀಪ್ ಸಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.